ಹಾಯ್ ನಮಸ್ಕಾರ. ನಾನು ಲಾಸ್ಟ್ ವಿಡಿಯೋದಲ್ಲಿ ಆಂಧ್ರ ಪ್ರದೇಶ ಬಗ್ಗೆ ಅವ್ರದ್ದು ಜಿಯೋಗ್ರಫಿ ಬಗ್ಗೆ, ಹಿಸ್ಟ್ರಿ ಬಗ್ಗೆ ಮತ್ತು ಕಲ್ಚರ್ ಬಗ್ಗೆ ವೀಡಿಯೋ ಮಾಡಿದ್ದೆ. ಓಕೆನಾ. ಈ ವಿಡಿಯೋದಲ್ಲಿ ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆನಾ. ಏನಪ್ಪ ಅಂದರೆ ಆಂಧ್ರ ಪ್ರದೇಶ ಬಗ್ಗೆ ಎಕನಾಮಿಕ್ಸ್ಗಳಿಗೆ ಹೇಗಿದೆ ಅಂತ ಇವತ್ತು ನೋಡೋಣ. ಓಕೆನಾ. ಆಂಧ್ರ ಪ್ರದೇಶನ ಏನಂತ ಕರೀತಾರೆ ಅಂದರೆ ರೈಸ್ ಬೌಲ್ ಆಫ್ ಇಂಡಿಯಾ ಅಂತ ಆಂಧ್ರ ಪ್ರದೇಶನ ಕರೀತಾರೆ. ಓಕೆನಾ. ಯಾಕಂದರೆ ಇಲ್ಲಿ ರೈಸು ಜಾಸ್ತಿ ಬೆಳೆಯುತ್ತಾರೆ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಲೀಡಿಂಗ್ ಈಸ್ ಅಕ್ವಾಕಲ್ಚರ್ ಅಂತ ಕೇಳ್ತಾರೆ. ಅಂದರೆ ಅಕ್ವಾಕಲ್ಚರನ್ನು ಫಸ್ಟ್ ಇನ್ ಇಂಡಿಯಾ ಒಳಗೆ ಅಕ್ವಾಕಲ್ಚರಲ್ಲಿ ಜಾಸ್ತಿ ಅಲ್ಲಿರುತ್ತೆ. ಹಾಗಾಗಿ ಅದನ್ನು ಫಸ್ಟ್ ಇನ್ ಇಂಡಿಯಾ ಒಳಗೆ ಕರೀತಾರೆ. ಅದಾದಮೇಲೆ ಚಿಲ್ಲಿ ಪ್ರೊಡಕ್ಷನ್ ಮತ್ತು ಮ್ಯಾಂಗೋ ತಂಬಾಕುವನ್ನು ಆಂಧ್ರ ಪ್ರದೇಶದಲ್ಲಿ ಜಾಸ್ತಿ ಬೆಳೆಯುತ್ತಾರೆ. ಹಾಗಾಗಿ ಅಲ್ಲಿ ಚಿಲ್ಲಿ ಪ್ರೊಡಕ್ಷನ್ ಮತ್ತು ಮ್ಯಾಂಗೋ ತಂಬಾಕು ಅಂತ ಜಾಸ್ತಿ ಬೆಳೀತಾರೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ವಿಶಾಖಪಟ್ಟಣಂ ಆಯಿತಾ, ಮೇಜರ್ ಇಂಡಸ್ಟ್ರಿಯಲ್ ಅಂಡ್ ನೇವಿ ಹಬ್ ಅಲ್ಲೇ ಜಾಸ್ತಿ ಇರೋದು. ಹಾಗಾಗಿ ಅದನ್ನು ವಿಶಾಖಪಟ್ಟಣಂ ಒಳಗೆ ಇಂಡಸ್ಟ್ರಿಯಲ್ ಹಬ್ ಅಂತ ಇಲ್ಲಿ ಹಾಗೆ ಕರೆಯುತ್ತಾರೆ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟ್ ಮೂವ್ ಆಗೋಣ. ಓಕೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಪಾಲಿಟಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡೋಣ. ಆಯಿತಾ. ಅಲ್ಲಿ ಆಂಧ್ರ ಪ್ರದೇಶ ಒಳಗೆ ಯಾವ ಥರ ಪಾಲಿಟಿ ಮತ್ತು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಇದೆ ಅಂತ ಇಲ್ಲಿ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ ಟೋಟಲ್ ಡಿಸ್ಟ್ರಿಕ್ಟ್ ಬಂದುಬಿಟ್ಟು ಆಂಧ್ರ ಪ್ರದೇಶ ಒಳಗೆ ಟೋಟಲಾಗಿ 26 ಸ್ಟೇಟ್ಗಳಿದಾವೆ. ಓಕೆನಾ. ಅದು 26 ಸ್ಟೇಟ್ಗಳು ಆಗಿದೆ. ಯಾವ ಟೈಮಲ್ಲಿ ಆಗಿದೆಯಪ್ಪ ಅಂದರೆ 26 ಸ್ಟೇಟ್ಗಳು 26 ಡಿಸ್ಟ್ರಿಕ್ಗಳಾಗಿ ಬಂದಿದೆ. ಯಾವಾಗಪ್ಪ ಅಂದರೆ 2022 ಟೋಟಲಾಗಿ 20 ಡಿಸ್ಟ್ರಿಕ್ಕಾಗಿ ಮಾರ್ಪಾಡಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ವೆಲ್ಫೇರ್ ಸ್ಕೀಮ್ ಆಯಿತು. ಓಕೆ. ಟೋಟಲಾಗಿ ಅಲ್ಲಿ ಯಾವ ಸ್ಕೀಮಲ್ಲಿ ಈ ರೀಸೆಂಟಾಗಿ ಬಿಟ್ಟಿದ್ದಾರಪ್ಪ ಅಂತ ನೋಡೋದಾದರೆ ಯಾವುದಪ್ಪ ಅಂತ ನೋಡೋದಾದರೆ ಫಸ್ಟು ಅಮ್ಮವಾಡಿ ಅನ್ನೋದು ಒಂದು, ಆಮೇಲೆ YSR ರೈತ ಭರೋಸಾ ಮತ್ತು YSR ಆಯೋಗ ಸೇರಿ ಅಂತಂದು ಟೋಟಲಾಗಿ 3 ಸ್ಕೀಮನ್ನು ಬಿಟ್ಟಿದೆ. ನೆಕ್ಸ್ಟ್ ಬಂದುಬಿಟ್ಟು ಅಲ್ಲಿ ಎನ್ವಿರಾನ್ಮೆಂಟಲ್ ಕಂಡೀಷನ್ ಯಾವ ಥರ ಇದೆ ಅಂತ ಕೇಳಿದರೆ ಶ್ರೀ ವೆಂಕಟೇಶ್ವರ ನ್ಯಾಷನಲ್ ಪಾರ್ಕ್ ಅಂತ, NP ಅಂದರೆ ನ್ಯಾಷನಲ್ ಪಾರ್ಕ್ ಅಂತ ಅರ್ಥ. ಓಕೆ. ಆಮೇಲೆ ಪಪ್ಪಿಕೊಂಡ ಅಂತ ನ್ಯಾಷನಲ್ ಪಾರ್ಕ್ ಇದೆ. ಆಮೇಲೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಟೋಟಲಾಗಿ 3 ನ್ಯಾಷನಲ್ ಪಾರ್ಕ್ ಅಲ್ಲಿದೆ. ನೆಕ್ಸ್ಟ್ ಬಂದುಬಿಟ್ಟು ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗೆ ಯಾವುದಿದೆ ಅಂತ ಕೇಳಿದರೆ ಕೋರಿಂಗೋ ವೈಲ್ಡ್ ಲೈಫ್ ಸ್ಯಾಂಚುರಿ ಇದಕ್ಕೆ ಲಾರ್ಜೆಸ್ಟ್ ಮ್ಯಾಂಗ್ರೋವ್ಸ್ ಆಫ್ಟರ್ ಸುಂದರ್ಬನ್ ಆಯಿತಾ. ನಮ್ಮದು ಇಡೀ ಕರ್ನಾಟಕ ಒಳಗೆ ಲಾರ್ಜೆಸ್ಟ್ ಮ್ಯಾಂಗ್ರೋವ್ಸ್ ವೈಲ್ಡ್ ಲೈಫ್ ಸ್ಯಾಂಚುರಿ ಯಾವುದಪ್ಪ ಅಂದರೆ ಸುಂದರ್ಬನ್. ನೆಕ್ಸ್ಟ್ ಬಂದುಬಿಟ್ಟು ಕೋರಿಂಗೋ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಒರೆಲ್ಲಪಡು ಅಂತ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಸೆಕೆಂಡಾಗಿ ನೋಡ್ಬೋದು. ಓಕೆ. ಇದಿಷ್ಟು ವೈಲ್ಡ್ ಲೈಫ್ ಸ್ಯಾಂಚುರಿ ಬಗ್ಗೆ ಮತ್ತು ನ್ಯಾಷನಲ್ ಪಾರ್ಕ್ ಬಗ್ಗೆ ನೋಡೋದಾಯಿತು. ಅದಾದಮೇಲೆ ಎಕ್ಸಾಮ್ ಒಳಗೆ ಇಂಪಾರ್ಟೆಂಟ್ ಯಾವ ಟಾಪಿಕ್ ಏನು ಇಂಪಾರ್ಟೆಂಟ್ ಅಪ್ಪ ಅದಕ್ಕೆ ಜಾಸ್ತಿ ಕೇಳೋದಾದರೆ ಲಾಂಗೆಸ್ಟ್ ಕೋಸ್ಟಲ್ ಲೈನ್ ಎಲ್ಲಿದೆ ಅಂತ ಕೇಳಿದರೆ ಲಾಂಗೆಸ್ಟ್ ಕೋಸ್ಟಲ್ ಲೈನ್ ಬರೋದು ಆಂಧ್ರ ಪ್ರದೇಶ ಒಳಗೆ ಲಾಂಗೆಸ್ಟ್ ಕೋಸ್ಟಲ್ ಲೈನ್ ಅಂತ ಬರುತ್ತೆ. ಅದು ಫ್ರೆಶರ್ ಅಂದರೆ ಸೈಕ್ಲೋನ್ ಲೈನ್ಗೆ ಲಾಂಗೆಸ್ಟ್ ಕೋಸ್ಟಲ್ ಲೈನ್ ಅಂತ ಬರುತ್ತೆ. ಅದಾದಮೇಲೆ ಗೋದಾವರಿ ಕೃಷ್ಣ ಡೆಲ್ಟಾ ಫರ್ಟೈಲ್ ಅಗ್ರಿಕಲ್ಚರ್ ಇಲ್ಲೇ ಕಾಣ್ಬೋದು ಅಂತ ನಾವು ನೋಡ್ಬೋದು. ಗೋದಾವರಿ ಕೃಷ್ಣ ಮತ್ತು ಡೆಲ್ಟಾ ಫರ್ಟೈಲ್ ಇಲ್ಲಿ ನೋಡ್ಬೋದು. ಅದಾದಮೇಲೆ ಪಲವರಂ ಪ್ರಾಜೆಕ್ಟ್ ಇಲ್ಲಿ ಮಲ್ಟಿ ಪರ್ಪಸ್ಗೆ ಇದು ಮಾರ್ಪಾಡು ಮಾಡಿದಾಗಿದೆ. ಆಮೇಲೆ ವಿಶಾಖಪಟ್ಟಣಂ ಈಸ್ಟರ್ನ್ ನೇವಲ್ ಕಮಾಂಡ್ ಆಗಿ ಹೆಡ್ ಕ್ವಾರ್ಟರ್ ಕೂಡ ಆಂಧ್ರ ಪ್ರದೇಶ ಒಳಗಿದೆ. ಓಕೆನಾ. ಅದು ನೆನಪಿಡಿ ಅಥವಾ ವಿಶಾಖಪಟ್ಟಣಂ ಒಳಗೆ ಈಸ್ಟರ್ನ್ ನೇವಿ ಕಮಾಂಡೋ ಆಗಿದೆ. ಇದು ಹೆಡ್ ಕ್ವಾರ್ಟರ್ಸ್ ಕೂಡ ಆಂಧ್ರ ಪ್ರದೇಶ ಒಳಗಿದೆ. ಥ್ಯಾಂಕ್ ಯು.